ಹಲೋ, ಹಲೋ. ಜೈ ಅವರಾ? ಹೌದು ಸರ್, ಹೇಳಿ. ನಮಸ್ತೆ. ನಮಸ್ಕಾರ, ನನ್ನ ಹೆಸರು ಬಳಗಾರ ಅಂತ ನಿಮ್ಮ ಓಣಿಯಿಂದ ಮಾತಾಡ್ತೀನಿ. ನಮಸ್ತೆ, ಹೇಳಿ ಸರ್. ನಮಸ್ತೆ. ಇದು ಮೊನ್ನೆ ನಿಮ್ಮೂರಲ್ಲಿ ಒಂದು ಬೆಟ್ಟದಪುರದಲ್ಲಿ ಒಂದು ಘಟನೆ ನಡೆದಿದೆಯಲ್ಲ, ಧನಂಜಯ ಅನ್ನೋ ಒಬ್ಬ 13 ವರ್ಷದ ಹುಡುಗ ತೀರೋಗಿದ್ದಾನೆ. ಅದೇ ಬೆಟ್ಟ ತುಂಗ. ಬೆಟ್ಟದ ತುಂಗ, ಬೇಗೂರು ತಪ್ಪಲು ಬೆಟ್ಟದ ತುಂಗ ನಿಮ್ಮ ವ್ಯಾಪ್ತಿಗೆ ಬರುತ್ತಲ್ಲ ಅದು? ಹಾಂ, ಹೌದು. ಎಲ್ಲಿ ಇದನ್ನ ಘಟನೆ ನಡೆದಿರೋದು ಯಾವ ಸ್ಥಳದಲ್ಲಿ ಇದು? ಅದೇ ಊರೊಳಗಡೆ, ಊರಿಂದ ಎಂಟು. ಊರಿನ ಎಂಡು ಅಂದರೆ ಅದೇನು ಗ್ರೌಂಡಾ ಏನದು? ಡಿಶ್ ಗೇಮಲ್ಲಿ ಇದೆಯಲ್ಲ. ಅಲ್ಲ ನಾನು ಕೇಳ್ತಿರೋದು, ಅವರು ಆಟ ಆಡ್ತಿದ್ರಲ್ಲ, ಏನದು ಪ್ಲೇ ಗ್ರೌಂಡ್? ಫೀಲ್ಡಿಂದ ಹೊರಗಡೆ ಬಾಲ್ ಬಂದಿದೆ. ಓಕೆ. ಅದು ಸುತ್ತ ತಂತಿ ಬೇಲಿ ಹಾಕಿದ್ರೆ, ತಂತಿ ಬೇಲಿಗೆ ಗ್ರೌಂಡ್ ಆಗಿದೆ. ಯಾವುದೋ ಡಿಶ್ ಇತ್ತು. ಏನು ತಂತಿ ಬೇಲಿ ಅಂದರೆ ಏನು ತಂತಿ ಬೇಲಿ ಹಾಕಿದ್ರಿ? ಮುಳ್ತಂತಿ. ಅಂದರೆ ನೀವು ಚೆಸ್ಕಾಮವ್ರು ಹಾಕಿದ್ದ ಅಥವಾ ಯಾವ ಥರದ್ದು? ಇದು ಯಾರ್ದು ಟಿ ಸಿ ಯಾರ್ದು? ಇದು ರೈತರಿಗೆ ಸಂಬಂಧಪಟ್ಟಿದ್ದಾ? ಈಸಿ ಅಲ್ಲ, ಅದು ಡಿಶ್ ಟಿವಿಗಳಿಗೆ. ಗೊತ್ತಾಯಿತು. ಆ ಡಿಶ್ ಆ ತಂತಿಗೆ ಟಚ್ ಆಗಿದೆ. ಅಂದರೆ ತಂತಿ ಅಂದರೆ ಗೈ ವೈರಾ ಏನದು? ಮುಳ್ತಂತಿ ಕಸ್ಕಂಬ ಬಿಟ್ಕೊಂಡು ಮುಳ್ತಂತಿ ಆಗ್ತಾರಲ್ಲ, ಓಕೆ 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 ಅದಕ್ಕೆ ಟಚ್ ಆಗಿದೆ. ಅದನ್ನ ಬಾಲ್ ತಗೊಳಕ್ ಹೋಗಿ ಹುಡುಗ ಬಿಟ್ಟಿದ್ದಾರೆ ಆ ತಂತಿ ಒಳಗಡೆ. ಓಕೆ. ಇವಾಗ ಅದು ಡಿಶ್ ವೈರು ನಿಮ್ಮ ತಂತಿ ಮೇಲೆ ಬಂದಿತ್ತಾ? ನಮ್ಮ ತಂತಿ ಮೇಲೆ, ಕಾಂಪೌಂಡ್ ಮೇಲೆ, ತಂತಿ ಮೇಲೆ, ಮನೆ ಮೇಲೆ ಎಲ್ಲ ಮಿಕ್ಸ್ ಆಗಿ ಬಂದಿದೆಯಲ್ಲ ಅದು. ಹಂಗಲ್ಲ ನಾನು ನೋಡಿಲ್ಲ, ನನಗೆ ಸ್ಪಾಟ್ ಗೊತ್ತಿಲ್ಲ. ನಾನು ಕೇಳ್ತಿರೋದು, ಇವಾಗ ಡಿಶ್ ವೈರ್ ಏನು ಬಂದಿತ್ತಲ್ಲ, ಅದು ನಿಮ್ಮ ರ್ಯಾಬಿಟ್ ವೈರ್ ಮೇಲೆ ಬಿದ್ದಿತ್ತಾ ಅಥವಾ ಹೆಂಗೆ ಅದು ಅಂತ? ಇಲ್ಲ, ನಮ್ದು ಹ್ಯಾಬಿಟ್ ವೈರ್ಮೆಂಟ್ ಇಲ್ಲ ಅದು. ಹ್ಞೂ. ಅದನ್ನೇ ಮನೆಗಳಿಗೆ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ತಂತಿ ತಂತಿ ಇದೆಯಲ್ಲ, ಅದಕ್ಕೂ ಟಚ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ. ಇವಾಗ ಇದು ಪೋಲ್ ಮೇಲೆ ಬಂದಿರೋಂಥ ವೈರ್ ಅಲ್ಲ? ಅಲ್ಲ. ಓಕೆ. ಬಂದಿರೋವಂಥ ವೈರ್ ಅಲ್ಲ ಅದು. ಓಕೆ. ಅಲ್ಲಿಗೆ ಚೆಸ್ಕಾಮ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ಒಂದು ಸಾವು? ಇಲ್ಲ. ಓಕೆ. ಇದು ಕಂಪ್ಲೇಂಟ್ ಆಗಿದೆಯಾ ಸರ್ ಇದ್ರ ಮೇಲೆ? ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಅದೆಲ್ಲ ಆಗಲೇಬೇಕಲ್ಲ. ಹೌದು. ಅಲ್ಲ, ಇವಾಗ ನೀವು ಇವ್ರಿಗೆ ಏನಾದ್ರು ಮಾಹಿತಿ ಕೊಟ್ಟಿದ್ರಾ? ಯಾರಿಗೆ? ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ ಅವ್ರಿಗೆ? ಕೊಟ್ಟು ಮೆಸೇಜ್ ಆಗಿದೆ. ಅಲ್ಲಿಂದ ಇನ್ಸ್ಪೆಕ್ಟರ್ ಅವರು ಬಂದಿದ್ರು ಬೆಳಿಗ್ಗೆ. ಓಕೆ. ಏನಂದರು? ಅವರು ಮಾಹಿತಿ ಹೇಳಿದ್ರು, ನಮ್ಮ ಇಲಾಖೆಯವ್ರದ್ದು ಏನೋ ಪಟ್ಟಿಲ್ಲ, ನಾನು ಅವರು ಇನ್ಸ್ಪೆಕ್ಷನ್ ಮಾಡಲೇಬೇಕಲ್ಲ. ಹೌದು. ಇದು ಒಟ್ಟಾರೆಯಾಗಿ ಚೆಸ್ಕಾಮ್ ಲೈನಿಂದ ಯಾವುದೇ ರೀತಿಯಾದ ಅವಘಡ ನಡೆದಿಲ್ಲ? ಇಲ್ಲ. ಓಕೆ. ಸರಿ. ಇವಾಗ ಯಾರ ಮೇಲೆ FIR ಆಗಿರೋದು? ಒಟ್ಟು ಕರೆಂಟ್ ಹೊಡೆದ್ಬಿಟ್ಟು ಹುಡುಗ ಸತ್ತಿದ್ದಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ ಮೇಲೆ ಏನು ಕೊಟ್ಟಿದ್ದಲ್ಲ ಅವಾಗ. ಓಕೆ. ಅಲ್ಲ, ಇವಾಗ ಡಿಶ್ ಸಂಬಂಧಪಟ್ಟಂಥವ್ರ ಮೇಲ ಅಥವಾ ಯಾವ ಥರ ಅಂತ? ಇದು ಸಂಬಂಧಪಟ್ಟ ಮೇಲೂ ಕೊಟ್ಟಿಲ್ಲ, ಇಲಾಖೆಯವ್ರ ಮೇಲೂ ಕೊಟ್ಟಿಲ್ಲ. ಒಟ್ಟಲ್ಲಿ ಆಟ ಆಡ್ತಾ ಇದ್ದಾಗ ಫೀಲ್ಡಲ್ಲಿ ಬಾಲ್ ತಗೊಳಕ್ ಹೋಗಿ ವಿದ್ಯುತ್ ಸಂಪರ್ಕಾಗಿ ಓಕೆ. ಇದು ಯಾವಾಗ ಸರ್ ಘಟನೆ ನಡೆದಿದೆ ಆ್ಯಕ್ಚುಲಿ ಟೈಮಿಂಗು? ನಿನ್ನೆ 2:30 3 ಗಂಟೆ. 2:30 3 ಗಂಟೆಲಿ ನಡೆದಿರೋದು. ಓಕೆ. ತಮಗೆ ಎಷ್ಟೊತ್ತಿಗೆ ಮಾಹಿತಿ ಬಂದಿದ್ದು? ನನಗೆ 3:30 ಓಕೆ. ನಿಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ? ಓಕೆ. ಬಾಡಿ ಇರಲಿಲ್ಲ ಸ್ಪಾಟಲ್ಲಿ, ಅವ್ರು ಆಸ್ಪತ್ರೆಗೆ ತಗೊಂಡು ಹೋಗಿ ಹಾಕಿದ್ರೆ. ಅದೇ ಫಸ್ಟ್ ಏಡ್ಗೆ ಆ್ಯಕ್ಚುಲಿ ತಗೊಂಡೋಗಿರ್ತಾರೆ. ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದು ಏನಾದ್ರು ಗೊತ್ತಾ ಸರ್ ನಿಮಗೆ ಹುಡುಗ? KPS ಸ್ಕೂಲು ಬೆಟ್ಟದಪುರದಲ್ಲಿ ಓದ್ತಾ ಇರೋದು. ಅಲ್ಲೇ ಓದ್ತಾ ಇರೋದು? ಬೆಟ್ಟದಪುರದಲ್ಲಿ. ಇವರು ಬೆಟ್ಟದ ತುಂಗ ಇವ್ರ ಊರು, ಬೆಟ್ಟದಪುರದಲ್ಲಿ ಇವ್ರು ಓದ್ತಾ ಇದ್ರು. ಯಾವ? KPS ಸ್ಕೂಲ್. ಓಕೆ. ಸರಿ. ಇವರು ಒಬ್ಬನೇ ಮಗನ ಸರ್? 6ರಿಂದ 7ನೇ ಕ್ಲಾಸು ಬಂದಿದ್ದಾನೆ. ಇವಾಗ 6ನೇ ಕ್ಲಾಸ್ ಪಾಸಾಗಿ 7ನೇ ಕ್ಲಾಸು ಬಂದಿದ್ದಾನೆ. ಓಕೆ. ಒಬ್ಬನೇ ಮಗನ ಸರ್? ಹೆಂಗೆ ಇವರು? ಸರಿ. ಇದರಲ್ಲಿ ನನ್ನ ರಿಕ್ವೆಸ್ಟ್ ಏನಂದರೆ ಸರ್, ನಿಮ್ಮ ಅಕಸ್ಮಾತ್ ಇವತ್ತು ಏನಾಗ್ತದೆ, ಇವತ್ತು ವಿದ್ಯುತ್ ಕಂಬಗಳು ಸಹಜವಾಗಿ ಎಲ್ಲರಿಗೂ ಬಿಟ್ಟು ಸಿಕ್ಕಿರೋದ್ರಿಂದ ಎಲ್ಲದನ್ನು ಏನು ಬೇಕಾದ್ರೂ ಎಳಿತಾರೆ, ಇಂಟರ್ನೆಟ್ ಕೇಬಲ್ಸ್ ಆಗಿರ್ಬೋದು. ಆ ಥರದ್ದು ಕಂಡಾಗ ದಯವಿಟ್ಟು. ಹೌದು. ಎಲ್ಲ ಸುಮ್ಮನೆ ಮಿಸ್ಯೂಸ್ ಆಗುತ್ತೆ ನೋಡಿ, ಹಿಂಗ ಅನಾಹುತಗಳಾಗ್ತವೆ. ಹೌದು. ಇವಾಗ ನೋಡಿ, ಅಕಸ್ಮಾತಾಗಿ ಇದು ಸಾವೇ. ಇವಾಗ ಇನ್ ಕೇಸ್ ಏನಾದರೂ ನಿಮ್ಮ 11 kVನೋ ಸೆಕೆಂಡ್ರಿನೋ ಟಚ್ ಆಗಿ ಬಂದಿದ್ರೆ ಇವತ್ತು ನೀವು ಹೊಣೆಗಾರರಾಗ್ತಿದ್ರಿ, ನೀವು ತಪ್ಪಿತಸ್ಥರಾಗ್ತಿದ್ರಿ. ಸಹಜ. ಯಾಕಂದರೆ ಅದು ವಿದ್ಯುತ್ ಬಂದಿದ್ದು ನಿಮ್ಮ ಕಂಪ್ನಿಯಿಂದ ಅಂದಮೇಲೆ ಅದು ನೀವೇ ಹೊಣೆಗಾರರಾಗ್ತೀರಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಈ ಥರದ್ದು ಒಂದು ತಂತಿ ಕಾಣಿಸಿದಾಗ ನಿಮ್ಮ ಒಂದು ಪೋಲ್ ಮುಖಾಂತರ ದಯವಿಟ್ಟು ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು
ಯಾಕಂದರೆ ಬೆಂಗಳೂರಲ್ಲಿ ಒಂದಿಷ್ಟು ಘಟನೆಗಳು ನಡೀತು, ತಮ್ಮ ಗಮನದಲ್ಲಿ ಇರ್ಬೋದು. ಹೌದೌದು. ರಾಜೇಂದ್ರ ಚೋಳನ್ ಅವರು ಎಮ್ ಡಿ ಆಗಿದ್ದಾಗ. ಈಗ ಮುನ್ನೆಚ್ಚರಿಕೆಗೆ ವಹಿಸ್ಕೋಬೇಕಾಗ್ತದೆ. ಯಾಕಂದರೆ ಇದು ನಿಮಗೆ ನಾನ್ ಡಿಪಾರ್ಟ್ಮೆಂಟಲ್ಲಿ ಇದಾಗಿರೋದು, ಡಿಪಾರ್ಟ್ಮೆಂಟಲ್ಲಿ ಇವಾಗ ಆಲ್ರೆಡಿ 3 ಆಗಿದೆ ನಿಮ್ಮ ಭಾಗದಲ್ಲಿ. ನಿಮ್ಮ ಪವರ್ಮ್ಯಾನ್ ಒಬ್ಬರು, ನಿಮ್ಮ ಪವರ್ಮ್ಯಾನ್ ಒಬ್ಬರು ತೀರೋದ್ರು, 2 ಪವರ್ಮ್ಯಾನ್ ತೀರೋದ್ರು, ಒಬ್ಬರು ಪಬ್ಲಿಕ್ ತೀರೋದಿದ್ದಾರೆ. ಹಾಗಾಗದೇ ಇರಲಿ, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀದೇ ಇರಲಿ. ಒಂದು ಸ್ವಲ್ಪ ಆ ಥರದ್ದು ಏನಾದ್ರು ತಮ್ಮ ಗಮನದಲ್ಲಿ ಇದ್ದರೆ ಆದಷ್ಟು ಬೇಗ ವೈರ್ನ ಕ್ಲಿಯರ್ ಮಾಡಿಸಿ ಸರ್, ಆ ಥರದ್ದು ಏನಾದ್ರು ಇದ್ದರೆ. ಆಗಲಿ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ನನ್ನ ಹೆಸರು ಅರುವೇಗೌಡರು ಅಂದ್ಬಿಡು ಸರ್. ಎಂತ ಗೌಡ್ರು ಸರ್? ಅರುವೇಗೌಡರು. ಅರುವೇಗೌಡರು. ಹೌದು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸರ್ ನಿಮ್ಮ ಯಾವ ಶಾಖೆ ಬರುತ್ತೆ ಸರ್ ನಿಮ್ಮದು? ನಮ್ಮ ಕಿತ್ತೂರು ಶಾಖೆ ಬರುತ್ತೆ. ಕಿತ್ತೂರು ಶಾಖೆ, ಬೆಟ್ಟದಪುರ ಸಬ್ ಡಿವಿಷನು, ಕಿತ್ತೂರು ಶಾಖೆ, ಅರುವೇಗೌಡರು. ಹೌದು. ಎಸ್ ಸರ್. ತುಂಬ ಸಂತೋಷ ಆಯ್ತು ಸರ್ ನಿಮ್ಮ ಜೊತೆಲಿ ಮಾತಾಡಿ. ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.